ಹಾಯ್ ನಮಸ್ತೆ. ಆಹಾರ ಗುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿಯಿಂದ ಒಂದು ರೈಸ್ ಮಾಡಿ ತೋರಿಸ್ತೀನಿ ಬನ್ನಿ. ರೈಸ್ ಮಾಡೋಕ್ಕೆ ಒಂದು ಬಟ್ಲು ಕಾಯಿ ತುರಿ ಇದ್ದರೆ ಸಾಕು, ಸೂಪರಾಗಿ ಅನ್ನ ಮಾಡ್ಬೋದು. ಯಾವಾಗೂ ಚಿತ್ರಾನ್ನ, ಪುಳಿಯೋಗರೆ, ಟೊಮೊಟೊ ಇವೆಲ್ಲ ಪಲಾವು ಮಾಡಿ ತಿಂತಿರ್ತೀರ. ಈ ಕಾಯಿ ರುಬ್ಬಿ ಹಾಕಿ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಒಂದು ಬಟ್ಲು ಕಾಯಿ ತುರಿ, ಒಂದು ಟೊಮೊಟೊ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 3 ಹಸಿಮೆಣ್ಸಿಕಾಯಿ, 1 ಸ್ಪೂನ್ ಜೀರಿಗೆ, ಅರ್ಧ ಈರುಳ್ಳಿ ತೊಗೊಂಬಿಟ್ಟು ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಚಿಕ್ಕ ಜಾರ್ ತೊಗೋಬೇಕು. ಆ ಜಾರಿಗೆ ನಾನು ಸ್ವಲ್ಪ ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊತೀನಿ. 3 ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ. ನೀವು ಖಾರಕ್ಕೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆ ಖಾರ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನು ಜೀರಿಗೆ. ನಾನು ಅರ್ಧ ಟೊಮೊಟೊ ರುಬ್ಬಕ್ಕೆ ಹಾಕ್ತೀನಿ, ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ಇವಾಗ ರುಬ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ನಾವು ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ನೋಡಿ, ಎಷ್ಟು ತರಿಯಾಗಿ ಇರಬೇಕು. ನಾನು ಬರೀ ಹಸಿಮೆಣ್ಸಿಕಾಯಿ ಹಾಕಿ ನಾನು ಕಾಯಿ ತುರಿದಿರೋದ್ರಿಂದ ಈ ರೈಸ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಸ್ವಲ್ಪ ಅಗಲವಾದ ಪಾತ್ರೆ ಇಟ್ಕೊಳ್ಳಿ. ಆ ಪಾತ್ರೆಗೆ ಮಾಡಿದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಬರುತ್ತೆ. ನಾನೊಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ದ ನಂತರ ನಾನು ಜೀರಿಗೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಸಾಸಿವೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಚಿಟಪಟ ಅಂದ ತಕ್ಷಣ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೀಜ 3 ಹಾಕಿಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ಕಾಯಿ ತುರಿಯಿಂದ ಒಂದು ಸತಿ ನೀವು ರೈಸ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಚಿತ್ರಾನ್ನಕ್ಕಿಂತನೂ ಒಂಥರ ಡಿಫ್ರೆಂಟಾಗಿರುತ್ತೆ. ಕಾಯಿ ತುರಿ ರುಬ್ಬಿಬಿಟ್ಟು ಮಾಡಿದರೆ ಸಖತ್ತಾಗಿರುತ್ತೆ. ಇವಾಗ ನಾನು ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತೀನಿ. ನೋಡಿ, ಇವಾಗ ಕರಿಬೇವು ಸೊಪ್ಪು, ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿ ಸ್ಕಿಪ್ ಮಾಡ್ಕೋಬೋದು, ಬೇಕಂದರೆ ಈರುಳ್ಳಿ ಹಾಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ಥರ ಈರುಳ್ಳಿ ಜೊತೆಗೆ ನಾನು ಅರ್ಧ ಟೊಮೊಟೊ ರುಬ್ಬಕ್ಕೆ ಹಾಕಿದ್ದೆ, ಅರ್ಧ ಟೊಮೊಟೊ ಇದಕ್ಕೆ ಫ್ರೈ ಹಾಕ್ತೀನಿ. ಟೊಮೊಟೊ ಇಲ್ಲ ಅಂದರೆ ಲಿಂಬೆ ಹಣ್ಣು ಇದ್ರೂ ನೀವು ಲಿಂಬೆಹಣ್ಣು ಹಾಕೋಬೋದು. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಬೇಗನೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕಿದ್ವಿ. ನೋಡಿ, ಇವಾಗ ಫ್ರೈ ಆಗಿದೆ. ನಾನು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕಾಯಿ ರುಬ್ಬಿದ್ಮೇಲೆ ಇದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾನು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಈ ಥರ ನಾವು ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ತುಂಬ ಈಸಿ. ಮನೇಲಿ ಕಾಯಿ ಇರುತ್ತೆ, ಬೇರೆದೇನು ಹಾಕಿ ಹಾಗೆ ಬರೀ ಟೊಮೊಟೊ ಈರುಳ್ಳಿ ಹಾಕಿ ಮಾಡೋಕ್ಕಿಂತ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ನೀವು ಎಷ್ಟು ಸಖತ್ತಾಗಿರುತ್ತೆ, ಎಷ್ಟು ಸೂಪರಾಗಿರುತ್ತೆ ಅಂತ. ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಅದು ರುಚಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕುದಿಯೋಕ್ಕೆ ಇದನ್ನು ನಾನು ಜಾರ್ ತೊಳೆದು ನೀರು ಹಾಕ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು, ಇದೇ ಥರ ತರಿಯಾಗಿರಬೇಕು. ನೋಡಿ, ದೇವಸ್ಥಾನದಲ್ಲೆಲ್ಲ ಚಿತ್ರಾನ್ನ ಮಾಡಿದಾಗ ಹೆಂಗೆ ಕಾಯಿ ತುರಿ ಹಾಕಿರ್ತಾರೆ, ಅದೇ ಥರನೇ ಇದು. ಕಾಯಿ ಅಷ್ಟೊಂದು ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು, ತರಿಯಾಗಿ ರುಬ್ಬಿಟ್ಟು ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ಬಿಟ್ಟು ಅನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಅನ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ರೆಡಿ ಆಯಿತು. ನಾನು ಒಂದು ಬಟ್ಲು ಅನ್ನ ಹಾಕಿಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ನೀವು ಬೇಕಾದ್ರೆ ಜಾಸ್ತಿನೂ ಇದಕ್ಕೆ ಇನ್ನೂ ಒಂದು ಅರ್ಧ ಬಟ್ಲನ್ನು ಹಾಕ್ಕೋಬೋದು. ಜಾಸ್ತಿ ಬೇಕಂದರೆ ನೀವು ಒಂದು ಕಾಯಿ ತುರಿ ಫುಲ್ಲು ತುರಿದ್ಬಿಟ್ಟು ಈ ಥರ ಒಂದು ರೈಸ್ ಮಾಡ್ಕೊಂಡು ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ನಾವು ಏನು ದೇವಸ್ಥಾನದಲ್ಲೆಲ್ಲ ಪ್ರಸಾದ ತಿಂತೀವಲ್ಲ, ಆ ಥರ ಟೇಸ್ಟ್ ಕೊಡುತ್ತೆ ಇದು. ಅದೇ ಥರ ನೀವು ಈ ಥರ ಮಾಡ್ಕೊಂಡು ತಿಂದು ಅದರ ಟೇಸ್ಟು ನೋಡಿ.
ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಜೊತೆಗೆ ಒಂದೆರಡು ಚಕ್ಲಿನೋ ಒಂದು ಹಪ್ಪಳನೋ ಒಂದು ಉಪ್ಪಿನಕಾಯಿನೋ ಹಾಕ್ಕೊಂಡು ತಿಂದ್ರೆ ಸೂಪರೇ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ನೀವು ಒಂದು ಸತಿ ಕಾಯಿ ತುರಿದು ಮಾಡ್ಕೊಂಡು ತಿಂತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಿಸಿ ಬಿಸಿ ಇದ್ದಾಗಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರಂತೂ ಸೂಪರಾಗಿರುತ್ತೆ ಇದು. ಈ ಥರ ಕಾಯಿ ರೈಸ್ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.